ಧನುಸ್ಸು ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸ್ಸು ರಾಶಿಯವರಿಗೆ ಯುಗಾದಿ 2024 ಫಲಾಫಲಗಳು ನೋಡೋಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರ ಈ ರಾಶಿಯವರಿಗೆ ಗುರು 5ರಿಂದ 6ಕ್ಕೆ ಬರ್ತಾ ಇದ್ದಾನೆ. ಶನಿ 9ರಲ್ಲಿರ್ತಾರೆ, ರಾಹುಕೇತು 4 ಮತ್ತು 10ರಲ್ಲಿರ್ತಾರೆ. ಈ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಈಗಾಗಲೇ 7.5 ಹೊರಟೋಯ್ತು, ಈಗ ಗುರುಬಲ ಇತ್ತು, ಈಗ 5ರಿಂದ 6ಕ್ಕೆ ಗುರು ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಚಿಂತೆ, ಹಣ ಇದ್ದಿದ್ದು ಇಷ್ಟು ದಿವಸ ಹಣ ಇಲ್ಲವೇ ಬರ್ತಾ ಇಲ್ವೇ ಅಂತಕ್ಕಂಥ ಅದೇ ಯಾವಾಗಲೂ ಹೇಳ್ತೀವಿ ಮಾನಸಿಕ ರೋಗಿ ಅಂತ ನಾವು ಹೆಂಗೆ ಕರಿತೀವಿ. ಹಾಗಾಗಿ ಮನಸ್ಸಿನಲ್ಲಿ ರೋಗ ಅಂದರೆ 6ನೇ ಸ್ಥಾನದಲ್ಲಿ ಗುರು ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಅತಿಯಾದ ಚಿಂತೆ, ಅತಿಯಾದ ದುರಾಸೆ ಬೇಡ ಅಂತ ಹೇಳುತ್ತೆ. ಆದರೂ ಕೂಡ ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ. ನಿಧಾನವೇ ಪ್ರಧಾನ ಅಂತ ನಾವು ಕರಿತೀವಿ. ಯಶಸ್ಸಾಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪೂರ್ಣ ಆಗುತ್ತೆ, ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ತಾವು ಕೊಡಬೇಕಾಗಿರುತ್ತೆ. ಆದರೆ ಈ ರಾಶಿಯವರಿಗೆ ಒಂದು ಹೇಳೋಕ್ಕೆ ಕಿವಿಮಾತು ನಾನು ಇಷ್ಟಪಡ್ತೀನಿ, ತೋರ್ಪಡಿಸ್ಕೊಳ್ಳೋದು ಬೇಡ, ತೋರಿಸೋದು ಬೇಡ. ನಾವೊಂದು ಅಷ್ಟಿದ್ರೆ ದೊಡ್ಡದಾಗಿ ಹೇಳ್ಕೊಳ್ಳೋದು, ತೋರ್ಪಡಿಸ್ಕೊಳ್ಳೋದ್ರಿಂದ ಹಿತಶತ್ರುಗಳು ಕೂಡ ಉಲ್ಬಣ ಆಗ್ತಾರೆ. ಹಾಗೆ 3ರ ಶನಿ ತುಂಬ ಶುಭ ಕೊಡುತ್ತೆ. ತಾಯಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಉದ್ಯೋಗಿಗಳಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೊಸ ವಾಹನ ತಗೋತೀರಾ, ಲೋನ್ ಮಂಜೂರು ಆಗ್ತಕ್ಕಂಥದ್ದು, ಉದ್ದಿಮೆದಾರರಿಗೆ ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು, ಕಾಂಟ್ರಾಕ್ಟ್ದಾರರಿಗೆ ಸರ್ಕಾರದಿಂದ ಶುಭ ಆಗ್ತಕ್ಕಂಥದ್ದು, ಕ್ರೀಡಾಪಟುಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ, ಬಂಗಾರ ಖರೀದಿ ಯೋಗ, ಮನೆ ಖರೀದಿ ಯೋಗ, ಧರ್ಮಚಿಂತಕರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅದೇ ಅಣ್ಣ ತಮ್ಮಂದಿರ ಸಹಕಾರ ಪೂರ್ಣವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಣ್ಣ ಪುಟ್ಟ ಮೈಗ್ರೇನ್ ಬರುತ್ತೆ, ತಲೆನೋವು, ಪದೇ ಪದೇ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ, ಧನುಸ್ಸು ರಾಶಿಯವರಿಗೆ ಗುರುವಿನ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳಾಗ್ಬೋದು. ನಿಮ್ಮ ಗುರು ಯದ್ಭಾವಂ ತದ್ಭವತಿ, ಗುರುವಿನ ದರ್ಶನ ಮಾಡ್ಕೊಳ್ಳಿ. ಭೌತಿಕ ಗುರುಗಳಿದ್ದರೆ ಅವರಿಗೆ ವಸ್ತ್ರವನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ಗುರುಗಳ ದರ್ಶನ ಮಾಡ್ಕೊಳ್ಳಿ, ಗುರುಗಳಿಗೆ ವಸ್ತ್ರ ಕೊಟ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. 5 ಮತ್ತು 3 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.